ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆ ಅಡುಗೆ ಮನೆಯಲ್ಲಿ ನನಗೆ ಸ್ಟವ್ ಮೇಲೇ ಇದು ಸ್ವಿಚ್ ಬೋರ್ಡ್ ಇದೆ. ಪ್ರತಿದಿನವೂ ಅಡುಗೆ ಮಾಡಬೇಕಾದ್ರೆ, ತಿಂಡಿ ಮಾಡಬೇಕಾದ್ರೆ, ಏನೇ ಅಡುಗೆ ತಿಂಡಿ ಮಾಡಬೇಕಾದ್ರೂ ಒಗ್ಗರಣೆ ಹಾಕಬೇಕಾದ್ರೆ ಅದು ಸ್ವಿಚ್ ಬೋರ್ಡ್ಗೆ ಅದು ಹಬೆ ಆಗಲಿ ಅಥವಾ ಅದು ಆಯಿಲ್ ಆಗಲಿ ಅದಕ್ಕೆ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ತುಂಬಾ ಅಂಟಾಗ್ಬಿಡುತ್ತೆ. ತುಂಬಾ ಗಲೀಜಾಗಿತ್ತು. ಆದ್ದರಿಂದ ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ನೀಟ್ ಮಾಡ್ತಾಯಿದ್ದೆ. ಮತ್ತು ನೀರೆಲ್ಲ ಹಾಕಿ ನಾವು ಕ್ಲೀನ್ ಮಾಡಿದ್ರೆ ಅದು ಕರೆಂಟ್ ಪಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದ್ದರಿಂದ ನಾವು ನೀರೆಲ್ಲ ಹಾಕೋಕ್ಕೆ ಹೋಗಬಾರ್ದು. ಸ್ವಲ್ಪ ನೈಲ್ ಪಾಲಿಶ್ ರಿಮೂವರ್ನ ತೊಗೊಂಡು ನಾವು ಕ್ಲೀನ್ ಮಾಡಿದ್ರೆ ಕ್ಲೀನಾಗಿ ಸ್ವಿಚ್ ಬೋರ್ಡ್ ಕೂಡ ನೀಟಾಗಿಬಿಡುತ್ತೆ. ತುಂಬಾ ಗಲೀಜು ಜಾಸ್ತಿ ಆಗಿರೋದ್ರಿಂದ ಇದು ಸುಲಭವಾಗಿ ಹೋಗೋದಿಲ್ಲ. ಅದನ್ನು ಸ್ವಲ್ಪ ಒಂದು 2-3 ಸತಿ ನೈಲ್ ಪಾಲಿಶ್ ರಿಮೂವರ್ ಹಾಕ್ಬಿಟ್ಟು ಒಂದು 2-3 ಸತಿ ಕೂಡ ಅದನ್ನು ಕ್ಲೀನಾಗಿ ಉಜ್ಜಿ ನೀಟಾಗಿ ತೆಗಿಬೇಕು. ಆವಾಗ ಅದ್ರ ಮೇಲಿರೋ ಅಂಥ ಅಂಟೆಲ್ಲ ಹೋಗುತ್ತೆ ಮತ್ತು ಗಲೀಜೆಲ್ಲ ಹೋಗುತ್ತೆ ಮತ್ತು ಆ ಕಪ್ಪಾಗಿರೋದೆಲ್ಲ ಹೋಗಿ ಹೊಸ ಸ್ವಿಚ್ ಬೋರ್ಡ್ ಥರ ಆಗುತ್ತೆ. ಇನ್ನು ಸ್ವಿಚ್ ಬೋರ್ಡ್ಗಳನ್ನೆಲ್ಲ ನಾವು ಅದನ್ನು ನೀಟ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೈನ್ ಸ್ವಿಚ್ಚನ್ನ ಆಫ್ ಮಾಡಿಬಿಟ್ಟೆ ಮಾಡಬೇಕು. ನೈಲ್ ಪಾಲಿಶ್ ರಿಮೂವರ್ ಆಗಲಿ ಅಥವಾ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿಕೊಂಡೇ ಆಗಲಿ ಅಥವಾ ಏನಾದ್ರೂ ಕೆಮಿಕಲ್ದು ಸ್ಪ್ರೇ ಮಾಡಿಬಿಟ್ಟು ನಾವು ವಾಶ್ ಮಾಡಬೇಕಾದ್ರೂ ಕೂಡ ಮೇಯ್ನಾಗಿ ಸ್ವಿಚ್ನ ಆಫ್ ಮಾಡಿಬಿಟ್ಟೆ ನಾವು ಕ್ಲೀನ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮೈನ್ ಸ್ವಿಚ್ ಆನ್ ಮಾಡಿ ಇಟ್ಕೊಂಡು ನಾವು ಕ್ಲೀನ್ ಮಾಡಬಾರ್ದು. ಈಗ ಸದ್ಯಕ್ಕೆ ಇಷ್ಟು ಮಟ್ಟಿಗೆ ಕ್ಲೀನ್ ಆಗಿದೆ. ಇದೇ ಥರನೇ ನೈಲ್ ಪಾಲಿಶ್ ರಿಮೂವರ್ನ ಹಾಕ್ಬಿಟ್ಟು ಎಲ್ಲಿ ಸ್ವಿಚ್ ಬೋರ್ಡ್ಗಳಿದೆಯಾ ಅದಕ್ಕೆಲ್ಲನೂ ಇದೇ ರೀತಿಯೇ ನಾವು ಕ್ಲೀನ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನು ಸಾಯಂಕಾಲ ಆಗಿರೋದ್ರಿಂದ ಪೂಜೆನ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮ ಟೆರೆಸ್ ಗಾರ್ಡನಲ್ಲಿ ಹೂವು ಇತ್ತು. ತುಂಬ ರೋಸ್ಗಳು ಬಿಟ್ಟಿದ್ವು. ಅದನ್ನೆಲ್ಲ ತೊಗೊಂಡು ಬಂದೆ. ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಸಾಯಂಕಾಲ ಅಡುಗೆಗೆ ಹೀರೆಕಾಯಿ ಇತ್ತು. ಮತ್ತು ಇದನ್ನು ಇವತ್ತು ನಮ್ಮ ಕಡೆ ಸೈಡ್ ಅಂದರೆ ನಮ್ಮ ಅಮ್ಮ ಮನೆ ಕಡೆ ಸೈಡು ಮಂಡ್ಯ ಮದ್ದೂರು ಕಡೆ ಉಪ್ಸಾರು ಖಾರ ಮತ್ತು ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಹೀರೆಕಾಯಿ ಮತ್ತು ಹಸಿ ತೊಗರಿಕಾಳು ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಇಷ್ಟ ನನಗಂತೂ. ನಮ್ಮ ಮನೇಲಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆದರೆ ಇದು ನಮ್ಮ ಮನೆಯವ್ರಿಗೆ ಮಾತ್ರ, ನಮ್ಮ ಯಜಮಾನ್ರಿಗೆ ಮಾತ್ರ ಅವರಿಗೆ ಇಷ್ಟ ಆಗೋಲ್ಲ. ಇದು ಬರೀ ನೀರಲ್ಲಿ ತಿಂದಂಗಿರುತ್ತೆ ಅಂತ ಹೇಳ್ತಾರೆ. ಆದರೆ ನಮಗಂತೂ ತುಂಬಾ ಇಷ್ಟ. ಯಾವಾಗಲೂ ಪ್ರತಿದಿನವೂ ಅವ್ರಿಗೆ ಇಷ್ಟ ಬಂದಂಗೆ ಅಡುಗೆ ಮಾಡ್ತಿರ್ತೀವಿ. ಇವತ್ತು ಒಂದು ದಿವಸ ನಮಗೋಸ್ಕರ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ಉಪ್ಸಾರನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಹಸಿ ತೊಗರಿಕಾಳನ್ನೆಲ್ಲ ಕ್ಲೀನಾಗಿ ಬಿಡಿಸಿ ಸೋಸಿ ಅದನ್ನು ಉಪ್ಪು ಅರಿಶಿನ ಹಾಕಿ ತೊಳೆದಿಟ್ಟಿದ್ದೆ. ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದು ನಮ್ಮ ಟೆರೆಸ್ ಗಾರ್ಡನಲ್ಲೇ ಬೆಳೆದಿದ್ದಂಥ ಟೊಮೊಟೊ ಹಣ್ಣು. ಟೆರೆಸ್ ಮೇಲೆ ಬೆಳೆದಿದ್ದೇ ಆಗಲಿ ಅಥವಾ ನಾವು ಆಚೆಯಿಂದ ಕೊಂಡ್ಕೊಂಡು ಬಂದಿರೋ ಟೊಮೊಟೊ ಹಣ್ಣೇ ಆಗಲಿ ಯಾವುದೇ ಕಾರಣಕ್ಕೂ ಹಾಗೆ ಹಾಕಿಬಿಡಿ. ದಯವಿಟ್ಟು ಕಟ್ ಮಾಡಿಬಿಟ್ಟು ಹಾಕಿ. ಯಾಕಂದರೆ ಟೊಮೊಟೊಗಳಲ್ಲಿ ಹುಳಗಳಿರುತ್ತೆ. ಆದ್ದರಿಂದ ನಾನು ಕಟ್ ಮಾಡಿಬಿಟ್ಟೆ ಟೊಮೊಟೊ ಹಣ್ಣು ಹಾಕಿ ಮತ್ತು ಸ್ವಲ್ಪ ಹೀರೆಕಾಯಿನ ಹಾಕಿಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ. ಇನ್ನು ಕಾಳು ಮತ್ತು ಹೀರೆಕಾಯಿ ಬೇಯೋದ್ರೊಳಗಡೆ ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಉಪ್ಸಾರು ಖಾರ ಅಂದರೆ ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಕಡಿಮೆ, ಮೆಣಸು ಸ್ವಲ್ಪ ಜಾಸ್ತಿ ಹಾಕಬೇಕು. ಆಮೇಲೆ ಹಸಿ ತೆಂಗಿನಕಾಯಿ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಒಣ ಕೊಬ್ಬರಿ ಕೂಡ ಇದ್ರೂ ಹಾಕ್ಬೋದು. ಒಣ ಕೊಬ್ಬರಿ ಹಾಕಿದ್ರೆ ತುಂಬ ದಿನ ಇಡ್ಬೋದು. ಹಸಿ ತೆಂಗಿನಕಾಯಿ ಹಾಕಿದ್ರೆ ಫ್ರಿಜ್ಜಲ್ಲೇ ಇಡಬೇಕಾಗತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಒಂದು ಹೆಬ್ಬೆಟ್ಟಷ್ಟು ಇದ್ರೆ ಸಾಕು, ಒಂದು ಗೋಳಿ ಗಾತ್ರದಷ್ಟು. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಉಪ್ಸಾರು ಖಾರಕ್ಕೆ ಯಾವತ್ತೂ ತಣ್ಣೀರನ್ನು ಹಾಕಬಾರ್ದು. ಕಾಳು ಮತ್ತು ಸೊಪ್ಪು ಅಥವಾ ತರಕಾರಿ ಬೆಂದಿರೋ ನೀರನ್ನೇ ನಾವು ಉಪ್ಸಾರು ಖಾರಾಗೆ ಹಾಕಬೇಕು. ಇವಾಗ ಖಾರ ಕೂಡ ರೆಡಿ ಆಯಿತು. ಇನ್ನು ರುಬ್ಬಿಟ್ಟಿರೋ ಅಂಥ ಖಾರ ಕೂಡ ಒಂದು ಬೌಲ್ಗೆ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಇನ್ನು ಒಗ್ಗರಣೆಗೆ ಅಂತ ಸ್ವಲ್ಪ ನಾಟಿ ಈರುಳ್ಳಿನ ತೊಗೊಂಡಿದ್ದೆ, ಅಂದರೆ ಚಿಕ್ಕ ಚಿಕ್ಕ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ. ಇನ್ನು ಖಾರ ಎಲ್ಲ ತೆಗೆದಿಟ್ಟಿರೋ ಅಂಥ ಜಾರ್ನಲ್ಲಿರೋಂಥ ಮಸಾಲನೆಲ್ಲ ತೊಳೆದ್ಬಿಟ್ಟು ನಾನು ತರಕಾರಿ ಮತ್ತು ಕಾಳು ಬೆಂದಿರೋ ನೀರೊಳಗಡೆ ಹಾಕ್ತಾಯಿದ್ದೀನಿ. ಇದಿಷ್ಟೇ, ಇನ್ನು ಬೇರೆ ಏನೂ ಮಾಡೋಂಗಿಲ್ಲ. ಇದಕ್ಕೆ ಯಾವ ಒಗ್ಗರಣೆನೂ ಕೊಡೋಂಗಿಲ್ಲ. ಖಾರ ತೊಳೆದ್ಬಿಟ್ಟು ಒಂದು 2 ನಿಮಿಷ ಕುದ್ರೆ ಸಾಕು. ಆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇನ್ನು ಪಲ್ಯಗೆ ಅಂತ ನಾನು ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈರುಳ್ಳಿ ಬ್ರೌನಿಷ್ ಆಗಿ ಬಂದರೆ ಸೂಪರ್ ಟೇಸ್ಟ್ ಕೂಡ ಬರುತ್ತೆ ಕಾಳು ಒಗ್ಗರಣೆಯಲ್ಲಿ. ಇನ್ನು ಬೆಂದಿರೋಂಥ ಹೀರೆಕಾಯಿ ಮತ್ತು ಹಸಿ ತೊಗರಿಕಾಳು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿರೋ ಅಂಥ ನೀರೆಲ್ಲ ಹಿಂಗೋವರೆಗೂ 10 ನಿಮಿಷ ಅದರ ಮೇಲೆ ಮುಚ್ಚಿಟ್ರೆ ಸಾಕು. ಕೊನೆಯಲ್ಲಿ ಹಸಿ ತೆಂಗಿನಕಾಯಿ ತುರಿನ ಹಾಕಿದ್ರೆ ಕಾಳು ಕೂಡ ಒಗ್ಗರಣೆ ಆಯಿತು. ಇನ್ನು ಇವತ್ತು ಮಡಿಕೆ ಚಿಕ್ಕದಾಗಿರುವಂಥ ಒಂದು ಪುಟ್ಟ ಮಡಿಕೆನ ತೊಗೊಂಡಿದ್ದೆ ಮನೆಯಲ್ಲಿ ನಮ್ಮ 4 ಜನಕ್ಕೆ ಆಗೋಷ್ಟು ಮುದ್ದೆ ಮಾಡೋದಕ್ಕೆ ಅಂತ. ಇವತ್ತು ಹಳ್ಳಿ ಸ್ಟೈಲಲ್ಲಿ ಉಪ್ಸಾರು ಖಾರ ಮತ್ತು ಉಪ್ಸಾರು ಮಾಡಿದ್ರಿಂದ ನನಗೆ ಮಡಿಕೆನಲ್ಲೇ ಮುದ್ದೆ ಮಾಡಬೇಕು ಅನ್ನಿಸ್ತಾ ಇತ್ತು. ಆದ್ದರಿಂದ ಇದರಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ.
ಈ ಮಣ್ಣಿನ ಮಡಿಕೆನಲ್ಲಿ ಮುದ್ದೆ ಮಾಡ್ತಾಯಿದ್ರೆ ನನಗೆ ನಮ್ಮ ಅಜ್ಜಿ ಮನೆ ನೆನಪಾಗುತ್ತೆ. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿದ್ದಾಗ ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ. ಅವಾಗೆಲ್ಲ ಅಲ್ಲಿ ಅನ್ನ ಆಗಲಿ, ಮುದ್ದೆ ಆಗಲಿ, ಸಾಂಬಾರಾಗಲಿ ಎಲ್ಲ ಮಣ್ಣಿನ ಮಡಿಕೆನಲ್ಲೇ ಅಡುಗೆ ಮಾಡ್ತಾಯಿದ್ರು. ಅದು ಮತ್ತು ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ರು. ಅದು ಊಟ ಇವಾಗೂ ನಮಗೆ ಮನಸ್ಸಲ್ಲಿ ಹಾಗೇ ಇದೆ, ಅದು ಬಾಯಲ್ಲಿ ರುಚಿ ಕೂಡ ಹಾಗೇ ಇದೆ ಅನಿಸುತ್ತೆ. ಅದರಿಂದ ನನಗಿವತ್ತು ಅದೇ ನೆನಪಾಗ್ತಾ ಇದೆ. ನಾನು ಈ ಪಾತ್ರೆಯಲ್ಲಿ ಇವತ್ತು ಮುದ್ದೆ ಮಾಡ್ತಾಯಿದ್ದೆ. ಅದು ಎಷ್ಟು ಮಡಿಕೆಗಳ್ನ ಹೊಡೆದಾಕಿದ್ದೀನೋ ಗೊತ್ತಿಲ್ಲ ಆವಾಗ ಅದ್ರಲ್ಲಿ ಮುದ್ದೆ ಮಾಡಬೇಕಾದ್ರೆ. ಇವಾಗೆಲ್ಲ ಮತ್ತೆ ಅದೇ ಪಾತ್ರೆಗಳು, ಅದೇ ಮಡಿಕೆಗಳು ಮತ್ತು ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡಬೇಕು ಅಂತ ಎಲ್ಲ ತೊಗೊಂಡು ಬಂದು ಪಾತ್ರೆಗಳನ್ನ ಇಟ್ಕೊತಾ ಇದ್ದೀವಿ. ಇವತ್ತು ನಮ್ಮ ಮನೇಲಿ ಅಡುಗೆನಲ್ಲಿ ಇವತ್ತು ಉಪ್ಸಾರು ಖಾರ ಹಾಗೂ ಉಪ್ಸಾರು ಮತ್ತು ಮಣ್ಣಿನ ಮಡಿಕೆನಲ್ಲಿ ಮಾಡಿರೋವಂಥ ರಾಗಿ ಮುದ್ದೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಉಪ್ಸಾರು ಅಂದರೆ ತುಂಬಾ ಇಷ್ಟನೋ ಅಥವಾ ಮಣ್ಣಿನ ಮಡಿಕೆನಲ್ಲಿ ಮುದ್ದೆ ಇಷ್ಟನೋ ದಯವಿಟ್ಟು ಒಂದು ಒಳ್ಳೆ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೂ ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.